ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜ್ವರ, ಯಾವುದೇ ರೀತಿಯಾದಂಥ ಜ್ವರ ಇರ್ಬೋದು, ಪದೇ ಪದೇ ಜ್ವರದಲ್ಲಿ ನರಳಾಡ್ತಾ ಇದ್ದೀವಿ ಇತ್ಯಾದಿಗಳ ಸಮಸ್ಯೆಯನ್ನು ಎದುರಿಸ್ತಿರುವವರು ಡಾಕ್ಟ್ರ್ ಹತ್ರ ಹೋಗಬಾರ್ದಂದ್ರೆ ಖಂಡಿತವಾಗ್ಲೂ ಹೋಗಿ. ಆದರೆ ಡಾಕ್ಟ್ರ್ ಹತ್ರ ಹೋಗಿನೂ ಕೂಡ ಔಷಧಿ ಇತ್ಯಾದಿಗಳನ್ನು ಸೇವಿಸಿದ್ರೂ ಕೂಡ ಜ್ವರ ಕಮ್ಮಿ ಆಗ್ತಾ ಇಲ್ಲ, ಅಥವಾ ಒಂದೆರಡು ದಿನದ ಮಟ್ಟಿಗೆ ಜ್ವರ ಕಮ್ಮಿಯಾಗಿದೆ ಮತ್ತೆ ಶುರು ಆಗ್ತಾ ಇದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಜ್ವರ ಇಲ್ಲ, ಸಂಜೆ ಆದ ನಂತರ ಜ್ವರ ಬರ್ತಾಯಿದೆ, ಮೈ ಬಿಸಿ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಈ ರೀತಿ ಅದು ವೈರಲ್ ಫೀವರ್ ಇರಲಿ, ಏನೇ ಇರಲಿ, ಯಾವುದೇ ರೀತಿಯಾದಂಥ ಜ್ವರ ಇದ್ದಂಥ ವ್ಯಕ್ತಿಗಳು ಒಂದು ಚಿಕ್ಕ ಸಂಕಲ್ಪವನ್ನು ಮಾಡಿಕೊಂಡು ಶಿವನ ದೇವಸ್ಥಾನದಲ್ಲಿ ಜಲಾಭಿಷೇಕವನ್ನು, ನೀರಿನಿಂದ ಅಭಿಷೇಕ, ಜಲಾಭಿಷೇಕವನ್ನು ಶಿವನಿಗೆ ಮಾಡಿ ನೋಡಿ, ಜ್ವರ ಮಂಗಮಾಯ ಆಗುತ್ತೆ. ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳಿ, ಇವಾಗ ಯಾವುದೋ ಒಂದು ಔಷಧಿ ಇತ್ಯಾದಿಗಳನ್ನ ನೀವು ತಗೋತಾ ಇದ್ದೀರಾ, ಜ್ವರ ಇದೆ, ಬಟ್ಟು ಯಾವುದೇ ಒಂದು ಔಷಧಿ ಮೈ ಸೇರ್ತಾ ಇಲ್ವೋ, ಅಥವಾ ಮೈ ಹಿಡಿತಾ ಇಲ್ವೋ, ಅಥವಾ ಔಷಧಿಯಿಂದ ನಿಮಗೆ ಪರಿಣಾಮ ಸಿಗ್ತಾ ಇಲ್ವೋ, ಈ ರೀತಿಯಾದಂಥ ಸಮಸ್ಯೆಗಳು ಬರ್ತಾ ಇರ್ಬೋದು. ಈ ಅಭಿಷೇಕ ಇತ್ಯಾದಿಗಳು ಮಾಡಿದಾಗ ಸರಿಯಾದ ರೀತಿಯಲ್ಲಿ ನಿಮಗೆ ಔಷಧಿ ಕೆಲಸ ಮಾಡೋದಕ್ಕೆ ಶುರು ಆಗಿ ತಾವು ರೆಡಿ ಆಗ್ತೀರಾ. ಹೋಗಿ ಜಲಾಭಿಷೇಕ ಮಾಡ್ಕೊಂಬಂದೆ ಜ್ವರ ಗುಣ ಆಗುತ್ತಾ ಅಂದರೆ ಇಲ್ಲ. ವೈದ್ಯಕೀಯವನ್ನು ನೋಡಿ, ವೈದ್ಯಕೀಯದಿಂದಲೂ ಆಗ್ತಾ ಇಲ್ಲ, ನಾವು ತುಂಬ ಕಡೆ ಓಡಾಡಿಬಿಟ್ವಿ, ಬ್ಲಡ್ ಟೆಸ್ಟ್ ತೆಗೆದುಬಿಟ್ವಿ, ಏನೇ ತೆಗೆದ್ರು ಜ್ವರ ಗುಣ ಆಗ್ತಾ ಇಲ್ಲ ಅನ್ನೋಂಥವ್ರು ಒಂದು ಸಲ ಸಂಕಲ್ಪ ರೂಪದಲ್ಲಿ ಶಿವನಿಗೆ ಜಲಾಭಿಷೇಕವನ್ನು ಮಾಡಿ ನೋಡಿ. ಖಂಡಿತವಾಗಲೂ ನಿಮ್ಮದು ಯಾವುದೇ ರೀತಿಯಾದಂಥ ಜ್ವರ ಇರಲಿ, ಅದಕ್ಕೆ ಸಂಬಂಧಪಟ್ಟಂತೆ ವೈದ್ಯೋಪಚಾರ, ಈ ವೈದ್ಯರಿಂದ ಆಗಲ್ಲ ಅಂದರೆ ಇನ್ನೊಂದು ಯಾವುದೋ ವೈದ್ಯರನ್ನ ತೋರಿಸುವಂಥದ್ದು, ಅಥವಾ ವೈದ್ಯ ಪದ್ಧತಿಗಳು ಬೇರೆ ಬೇರೆ ಇದೆ. ಇವಾಗ ನಾಟಿ ವೈದ್ಯ ಇರ್ಬೋದು, ಆಯುರ್ವೇದ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಬೇರೆ ಬೇರೆ ವೈದ್ಯಕೀಯ ಇದೆ. ಅದನ್ನಾದರೂ ನಿಮ್ಗೆ ಯಾರಾದರೂ ಒಬ್ರು ಹೇಳ್ತಾರೆ ಇದು ಹಿಂಗಲ್ಲ, ಇದನ್ನು ತಗೊಳ್ಳಿ, ಈ ಔಷಧಿ ತೊಗೊಂಡ್ಬಿಟ್ರೆ ಹೋಗ್ಬಿಡುತ್ತಂತೆ, ಇದನ್ನು ಯಾರೋ ಮಾತ್ರೆ ಕೊಡ್ತಾ ಇದ್ದಾರೆ ಅದನ್ನು ತಗೊಳ್ಳಿ ಹೋಗ್ಬಿಡುತ್ತಂತ ಅಂಥ ವಿಷಯ ನಿಮಗೆ ಸಿಗುತ್ತೆ. ಜ್ವರದಿಂದ ಬಳಲ್ತಾ ಇರೋರು ದಯವಿಟ್ಟು ಶಿವನಿಗೊಂದು ಜಲಾಭಿಷೇಕವನ್ನು ಮಾಡಿ ನೋಡಿ, ಖಂಡಿತವಾಗಲೂ ನಿಮ್ಮ ಈ ಸಮಸ್ಯೆ ಸರಿಯಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.